ಹಲೋ ಫ್ರೆಂಡ್ಸ್, ದರ್ಶನ್ ಅವರು ತಮ್ಮ ಜೀವನದಲ್ಲಿ ಈಗ ಹೊಸ ಅಧ್ಯಾಯವನ್ನ ಶುರು ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, ದರ್ಶನ್ ಅವರ ಜೀವನದಲ್ಲಿ ಏನೆಲ್ಲ ಆಯಿತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಹಲೋ ಫ್ರೆಂಡ್ಸ್, ದರ್ಶನ್ ಅವರು ಚೆನ್ನಾಗಿದ್ದಾಗ ನಮ್ಮಣ್ಣ, ನಮ್ಮ ಬಾಸ್, ನಮ್ಮ ಗುರು ಅಂದ್ಕೊಂಡು ಬಿಟ್ಟಿಯಾಗಿ ಅವರ ಸಿನಿಮಾಗಳಿಗೆ ಪ್ರಚಾರ ತಗೊಂಡ್ರು, ಅವರಿಂದ ಹೆಲ್ಪನ್ನು ಮಾಡಿಸ್ಕೊಂಡು ಬಕೆಟ್ ಹಿಡಿತಾ ಇದ್ರು. ಆದರೆ ದರ್ಶನ್ ಅವರು ಕಷ್ಟದಲ್ಲಿದ್ದಾಗ ಯಾರೂ ಕೂಡ ಅವರ ಸಪೋರ್ಟ್ಗೆ ಬರಲಿಲ್ಲ. ಧನ್ವೀರ್ ಅವರು ರಕ್ಷಿತಾ ಅವರನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ಅವರ ಸಪೋರ್ಟ್ಗೆ ಬರಲಿಲ್ಲ. ಕಷ್ಟದಲ್ಲಿದ್ದಾಗ ಯಾರೆಲ್ಲ ಬಂದರು, ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅಂತ ದರ್ಶನ್ ಅವರು ಕೂಡ ಅದನ್ನೆಲ್ಲ ನೋಡಿದ್ರು. ಧನ್ವೀರ್ ಅವರಿಗೆ, ರಕ್ಷಿತಾ ಅವರಿಗೆ, ಅಭಿಮಾನಿಗಳಿಗೆ ದರ್ಶನ್ ಅವರು ಒಂದು ವಿಡಿಯೋ ಮೂಲಕ ಥ್ಯಾಂಕ್ಸ್ ಅನ್ನು ಹೇಳಿದರು. ಈ ಹಿಂದೆನೂ ಕೂಡ ನಾವು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳ್ತಾನೆ ಬಂದಿದ್ದೀವಿ. ದರ್ಶನ್ ಅವರನ್ನ ಹಿಡ್ಕೊಂಡು ತುಂಬ ಜನ ಅವರ ಸಿನಿಮಾಗಳ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ದರ್ಶನ್ ಅವರ ಹೆಸರನ್ನು ಹೇಳಿಕೊಂಡು ತಮ್ಮ ಸಿನಿಮಾಗಳ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ದರ್ಶನ್ ಅವರು ಕೂಡ ತುಂಬ ಸಿನಿಮಾಗಳ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ಒಳ್ಳೆಯ ಪ್ರತಿಭೆಗಳಿಗೆ, ಒಳ್ಳೆಯ ಸಿನಿಮಾಗಳಿಗೆ ಅವಕಾಶ ಅನ್ನೋದು ಸಿಗೋದಿಲ್ಲ. ದರ್ಶನ್ ಅವರು ನೋಡಿ ಮಾಡಿ ಒಳ್ಳೆಯ ಸಿನಿಮಾಗಳಿಗೆ ಪ್ರಚಾರ ಮಾಡಬೇಕು, ಅದರ ಬಗ್ಗೆ ಮಾತಾಡಬೇಕು ಅಂತ ನಾವು ಕೂಡ ಈ ಹಿಂದೆ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳ್ತಾನೆ ಬಂದಿದ್ವಿ. ಯಾಕಂದರೆ ತುಂಬ ಜನ ದರ್ಶನ್ ಅವ್ರ ಹತ್ರ ಹೋಗ್ತಿದ್ದೆ, ನಮಗೂ ಕೂಡ ಪ್ರಚಾರ ಸಿಗುತ್ತೆ, ನಾವು ಕೂಡ ಫೇಮಸ್ ಆಗ್ತೀವಿ ಅನ್ನೋ ಒಂದೇ ಕಾರಣದಿಂದಲೇ ದರ್ಶನ್ ಅವ್ರ ಹತ್ರ ಹೋಗ್ತಾ ಇದ್ರು. ದರ್ಶನ್ ಅವರನ್ನ ಹಿಡ್ಕೊಂಡು ಅದೆಷ್ಟೋ ಸಿನಿಮಾಗಳ ಪ್ರಚಾರವನ್ನು ಮಾಡಿದ್ರು, ಅವರವರ ಸಿನಿಮಾಗಳ ಪ್ರಮೋಷನನ್ನು ಮಾಡಿದರು. ದರ್ಶನ್ ಅವರು ಅದೆಷ್ಟೋ ಸಿನಿಮಾಗಳ ಪ್ರಮೋಷನನ್ನು ಮಾಡಿದರು. ಅದರಲ್ಲಿ ಕೆಲವೊಂದಿಷ್ಟು ಸಿನಿಮಾಗಳು ಚೆನ್ನಾಗಿದ್ವು ಬಿಟ್ಟರೆ ಬೇರೆ ಎಲ್ಲ ಸಿನಿಮಾಗಳು ಕೂಡ ಒಂದು ರೀತಿ ಫ್ಲಾಫ್ ಸಿನಿಮಾಗಳು ಅಂತಾನೆ ಹೇಳ್ಬೋದು. ಇನ್ನು ಈಗ ದರ್ಶನ್ ಅವರು ತಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನ ಶುರು ಮಾಡಿದ್ದಾರೆ. ಕಷ್ಟದ ಸಮಯದಲ್ಲಿ ಅವರ ಸಪೋರ್ಟ್ಗೆ ಯಾರೆಲ್ಲ ನಿಂತಿದ್ರು ಅವರನ್ನು ಮಾತ್ರ ಜೊತೆಗಿಟ್ಕೊಂಡಿದ್ದಾರೆ, ಬೇರೆಯವರನ್ನು ದೂರ ತಳ್ಳಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ದರ್ಶನ್ ಅವರ ಇನ್ಸ್ಟಾಗ್ರಾಮ್ ಅಕೌಂಟನ್ನು ನೋಡಿದ್ರೇ ಗೊತ್ತಾಗುತ್ತೆ. ದರ್ಶನ್ ಅವರು ಕೆಲವೊಂದಿಷ್ಟು ಜನರನ್ನು ಫಾಲೋ ಮಾಡ್ತಾ ಇದ್ರು, ಇನ್ನು ಈಗ ಎಲ್ಲರನ್ನೂ ಕೂಡ ಅನ್ಫಾಲೋ ಮಾಡಿದ್ದಾರೆ. ಇಷ್ಟು ದಿನ ದರ್ಶನ್ ಅವರು ಫ್ರೆಂಡ್ಸ್ ಅಂತ, ಶೂಟಿಂಗು ಫ್ರೆಂಡ್ಸ್ ಅಂತ ಅದೇ ಝೋನ್ನಲ್ಲಿದ್ದರು. ಆದರೆ ಈಗ ದರ್ಶನ್ ಅವರು ತಮ್ಮ ಫ್ಯಾಮಿಲಿ, ತಮ್ಮ ಕುಟುಂಬಕ್ಕೂ ಕೂಡ ಟೈಮ್ ಕೊಡ್ತಾ ಇದ್ದಾರೆ. ತಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನೇ ಶುರು ಮಾಡಿದ್ದಾರೆ. ಅಭಿಮಾನಿಗಳು ಕೂಡ ಇದನ್ನು ತುಂಬಾನೇ ಇಷ್ಟಪಡ್ತಾ ಇದ್ದಾರೆ. ಹೊಸ ದರ್ಶನ್ ಅವರನ್ನ ನೋಡೋದಕ್ಕೆ ತುಂಬಾನೇ ಖುಷಿ ಪಡ್ತಾ ಇದ್ದಾರೆ. ಇನ್ನು ನೀವು ಕೂಡ ದರ್ಶನ್ ಅವರ ಅಭಿಮಾನಿಯಾಗಿದ್ರೆ ತಪ್ಪದೇ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.